ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಪೂಜಾ ಗೋಪಾಲ್ ವ್ಲಾಗ್ಸ್. ಇವತ್ತು ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ತಮ್ನೇಲ್ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಬಟ್ ಹೇಳಬೇಕಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ವಿಷಯಗಳನ್ನೆಲ್ಲ ಆಲ್ಮೋಸ್ಟ್ ಬೇರೆ ವ್ಲಾಗರ್ಸ್ ಎಲ್ಲ ಫೇಸ್ ಟು ಫೇಸ್ ವೀಡಿಯೋನಲ್ಲಿ ಡೈರೆಕ್ಟಾಗಿ ಮಾತಾಡ್ಕೊಂಡು ಹೇಳ್ತಾರೆ. ಬಟ್ ನನಗಷ್ಟು ಕ್ಯಾಮ್ರಾ ಫೇಸ್ ಮಾಡೋಷ್ಟು ಇನ್ನೂ ಕರೇಜ್ ಇಲ್ಲ. ಹಾಗಾಗಿ ಡೈಲಿ ವ್ಲಾಗ್ ಮಾಡಿಕೊಂಡೆ ನಾನು ವಾಯ್ಸ್ ಓವರ್ ಕೊಟ್ಕೊತಾ ಇದ್ದೀನಿ. ಇವಾಗ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ವಿಡಿಯೋ ಮಾಡಿರೋಗೋಸ್ಕರ ಸ್ವಲ್ಪ ಅಮೌಂಟ್ ಅಂತ ಬಂದಿದೆ. ಇದೇನು ದೊಡ್ಡ ಅಮೌಂಟ್ ಅಂತಲ್ಲ, ಬಟ್ ನನಗೆ ಯಾರೋ ಒಬ್ರು ರೆಕಗ್ನೈಸ್ ಮಾಡಿ ನನ್ನ ವೀಡಿಯೋಸ್ಗೆ ಅಮೌಂಟ್ ಕೊಡೋಷ್ಟು ಬಂದಿದೆಯಲ್ಲ, ಅದೊಂದು ನನಗೆ ಫುಲ್ ಖುಷಿ ಆಗ್ತಾಯಿದೆ. ಇವಾಗ ಲಾಗ್ಸ್ ಮಾಡೋರಿಗೆಲ್ಲ ಒಂದು ಡೌಟ್ ಇರುತ್ತೆ, ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಿಂದನೂ ದುಡ್ಡು ಬರುತ್ತಾ ಅಂತ. ಹೌದು, ಇನ್ಸ್ಟಾಗ್ರಾಮಿಂದನೂ ದುಡ್ಡು ಬರುತ್ತೆ. ಅದು ಹೆಂಗೆ ಬರುತ್ತೆ ಮತ್ತು ಏನು ಮಾಡಬೇಕು ಅದಕ್ಕೆ ಅಂತ ಹೇಳ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ, ಫುಲ್ಲಾಗಿ ಕಂಪ್ಲೀಟಾಗಿ ನೋಡಿ. ಇವಾಗ ನವರಾತ್ರಿ ಇದೆ ಮತ್ತು ಸೆಕೆಂಡ್ ಡೇ. ಈ ಟೈಮಲ್ಲೇ ನನಗೆ ಈ ಥರ ಗುಡ್ ನ್ಯೂಸ್ ಆಗಿರೋದಾಗಿರ್ಬೋದು, ಪೇಮೆಂಟ್ ಬಂದಿರೋದಾಗಿರ್ಬೋದು, ಫುಲ್ ಖುಷಿ. ನಾನು ಅತಿಯಾಗಿ ನಂಬೋ ದೇವರಲ್ಲಿ ದುರ್ಗಾದೇವಿ ಕೂಡ ಒಬ್ಬರು. ಈ ಟೈಮಲ್ಲೇ ನನಗೆ ಪೇಮೆಂಟ್ ಬಂದು ನನಗೊಂದು ಸಕ್ಸಸ್ ಬಂದಿದೆ ಅಂದರೆ ಆ ದೇವ್ರ ಮೇಲೆ ನನಗೆ ಇನ್ನೂ ಭಕ್ತಿ ಜಾಸ್ತಿ ಆಗ್ತಾಯಿದೆ. ಇನ್ನು ಇವತ್ತು ಸೆಕೆಂಡ್ ಡೇ ಆಗಿರೋದ್ರಿಂದ ರೆಡ್ ಕಲರ್ ಸ್ಯಾರಿ ಮತ್ತು ನೈವೇದ್ಯಕ್ಕೆ ಪಂಚಾಮೃತ ಅಂತ ಇವತ್ತು ಆಲ್ಮೋಸ್ಟ್ ಡೈಲಿ ಒಂದೊಂದು ಕಲರು ಮತ್ತು ದೇವರಿಗೆ ಇಷ್ಟವಾಗಿರೋ ನೈವೇದ್ಯ ಕೂಡ ಇದೆ ಅಂತಾರೆ. ನಾವು ಯಾವಾಗಲೂ ಫಾಲೋ ಮಾಡ್ತೀವಿ. ಆದರೆ ನವರಾತ್ರಿಗಳಲ್ಲಿ ನಾವು ಈ ಟೈಮಲ್ಲೆಲ್ಲ ಪೂಜೆ ಮಾಡಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತಾರಲ್ಲ, 4:15 ಆ ಟೈಮಲ್ಲೇ ಪೂಜೆ ಮಾಡೋದು. ಊರಲ್ಲೆಲ್ಲ ನಾವು ಅದನ್ನು ಫಾಲೋ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ಥರ ಬನ್ನಿ ಮರ ಏನಿರಲಿಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೋಬೇಕು. ಇನ್ನು ವಾರ ಇದ್ದಾಗ ಹೆಣ್ದೇವಿ ಗುಡಿಗೆ ಹೋಗಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು, ಇವತ್ತು ಮಂಗಳವಾರ ಬೇರೆ, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು 2ನೇ ದಿನ ನೈವೇದ್ಯ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಪಂಚಾಮೃತ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು, ಹಾಲು, ಮೊಸರು, ಜೇನುತುಪ್ಪ ಮತ್ತು ಸಕ್ಕರೆ ಹಾಕಿದ್ದೀನಿ. ಬೇಕಿದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು. ನಾನು ಅದೇನು ಬೇಡ ಅಂತೇಳ್ಬಿಟ್ಟು 2 ಬನಾನ ಹಾಕಿ ಸ್ವಲ್ಪ ಮಾತ್ರ ಮಾಡಿದ್ದೀನಿ ಅಷ್ಟೇ. ಇನ್ನು ಮನೆಗೆ ಬೇರೆ ಮತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಅಲ್ಲಿಗೂ ಕೂಡ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಸ್ವಲ್ಪ ಮತ್ತು ದೇವಸ್ಥಾನಕ್ಕೆಲ್ಲ ಸ್ವಲ್ಪ ಹಾಕಿಡ್ತಾ ಇದ್ದೀನಿ. ಇನ್ನು ಇವಾಗ ಪೇಮೆಂಟ್ ಬಗ್ಗೆ ಮಾತಾಡೋಣ. ನಾವು ಫಸ್ಟು ಇನ್ನೂ ನಾನು ವ್ಲಾಗ್ಸ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಆಗಲೇ ನಾನು ಒಬ್ಬ ಆ್ಯಕ್ಟ್ರೆಸ್ಸನ್ನು ಫಾಲೋ ಮಾಡ್ತಾಯಿದ್ದೆ. ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದು ದಿನ ಹಾಕ್ಕೊಂಡಿದ್ರು, 5000+ ಫಾಲೋವರ್ಸ್ ಇದ್ದರೆ ಇನ್ಕಮ್ ಬರುತ್ತೆ ಇನ್ಸ್ಟಾಗ್ರಾಮಿಂದ ಅಂತ ಹೇಳ್ಬಿಟ್ಟು. ನಾನು ಒಂದು ನಾಲೆಜ್ ಅಷ್ಟೇ ತಿಳ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ವರ್ಷಗಳಾದಮೇಲೆ ನಾನು ಈ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದೇ ವೀಡಿಯೋಸ್ ಬಗ್ಗೆ ಹೇಳ್ಬೇಕಂದ್ರೆ, ಸುಮ್ಮನೆ ನಾವೇನೋ ಯಾರೋ ಮಾಡ್ತಾರೆ ಅಂತೇಳಿ ಸ್ಟಾರ್ಟ್ ಮಾಡಿದ್ರೆ ಅದು ವರ್ಕೌಟ್ ಆಗೋದೇ ಇಲ್ಲ. ಯಾಕಂದರೆ ಇದಕ್ಕೆ ಫುಲ್ ಪೇಷನ್ಸ್ ಬೇಕು. ನನಗೆ ಈ ಒಂದು ಪೇಮೆಂಟ್ ಆಯಿತು, ಏನೋ ಒಂದು ಸಕ್ಸಸ್ ಬರಬೇಕಂದ್ರೆ, ಇನ್ನೂ ಅಷ್ಟು ಸಕ್ಸಸ್ಸೂ ಅಲ್ಲ, ಏನಂದರೆ ಒಂದು ಸ್ಟೆಪ್ ಆದರೂ ಒಂದು ರೀಚ್ ಆಗಿದ್ದೀನಿ ಅಂತ ಖುಷಿ ನನಗಿದೆ. ಅಷ್ಟನ್ನು ಬರಬೇಕಂದ್ರೆ ಫುಲ್ ಪೇಷನ್ಸ್ ಇರಬೇಕು. 1.5 ಇಯರ್ ಆಯಿತು ನನಗೆ ಇಷ್ಟ ಆಗೋಕ್ಕೆ. ಡೈಲಿ ವೀಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಎಲ್ಲ ಮಾಡೋದು ಸುಮ್ಮನೆ ಅಲ್ಲ. ಯಾಕಂದರೆ ನಾವು ವೀಡಿಯೋನ ಸುಮ್ಮನೆ ಫೋನ್ ಹಿಡ್ಕೊಂಡು ಮಾಡಿದ್ರೆ ವೀಡಿಯೋ ಆಗುತ್ತೆ. ಆದರೆ ಜನಕ್ಕೆ ಆ ವೀಡಿಯೋ ರೀಚ್ ಆಗಬೇಕು, ಜಾಸ್ತಿ ವ್ಯೂವ್ಸ್ ಎಲ್ಲ ಬರಬೇಕಂದ್ರೆ ಅದರಲ್ಲಿ ಒಂದು ಸಾಲಿಡ್ ಕಂಟೆಂಟ್ ಅಂತ ಇರಬೇಕು. ಡೈಲಿ ಕಂಟೆಂಟ್ ಅಂದರೆ ಎಲ್ಲಿಂದ ಹುಡ್ಕೋಕ್ಕಾಗುತ್ತೆ ಹೇಳಿ? ಆ ಕ್ರಿಯೇಟಿವಿಟಿ ಮೈಂಡ್ ಇರಬೇಕು, ಪ್ಯಾಷನ್ ಇರಬೇಕು, ಮತ್ತು ಮೇಯ್ನಾಗಿ ಪೇಷನ್ಸ್ ಇದ್ದರೆ ಮಾತ್ರ ಇದಾಗುತ್ತೆ. ಇನ್ನು ಇನ್ಸ್ಟಾಗ್ರಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಇನ್ಸ್ಟಾಗ್ರಾಮಲ್ಲಿ ಪೇಮೆಂಟ್ ಬರುತ್ತಾ ಅಂದರೆ, ನನಗೆ ಇವಾಗ ಪೇಮೆಂಟ್ ಬಂದಿರೋದೇ ಇನ್ಸ್ಟಾಗ್ರಾಮಿಂದ. ಬಟ್ ಯೂಟ್ಯೂಬಲ್ಲೆಲ್ಲ ಬರುತ್ತಲ್ಲ ಮಂತ್ಲಿ ಪೇಮೆಂಟು ಮತ್ತು ಇಷ್ಟು ವ್ಯೂವ್ಸು, ಲೈಕ್ಸು ಕೌಂಟ್ ಮಾಡಿ ಆ ಥರ ಪೇಮೆಂಟ್ ಅಲ್ಲ ಇನ್ಸ್ಟಾಗ್ರಾಮಿಂದ ಬಂದಿರೋದು. ಇನ್ಸ್ಟಾಗ್ರಾಮಿಂದ ನಮಗೆ ಅಮೌಂಟ್ ಬರಬೇಕು ಅಂದರೆ, ಒಂದು ನಮ್ಮ ಕಂಟೆಂಟ್ ಎಲ್ಲ ನೀಟಾಗಿದ್ದು ಚೆನ್ನಾಗಿದ್ದು ಜನಕ್ಕೆಲ್ಲ ರೀಚ್ ಆದರೆ ವ್ಯೂವ್ಸ್ ಚೆನ್ನಾಗಿ ಬರುತ್ತೆ. ವ್ಯೂವ್ಸ್ ಜೊತೆ ನಮಗೆ ಫಾಲೋವರ್ಸ್ ಕೂಡ ಬೇಕೇ ಬೇಕು. 10K+ ಫಾಲೋವರ್ಸ್ ಆದರೆ ನೀವೊಂದು ಸ್ಟೆಪ್ಪು ರೀಚ್ ಆದಂಗೆ. 10K ಫಾಲೋವರ್ಸ್ ಏನಾದರೂ ರೀಚ್ ಆದರೆ ಆವಾಗ ನಿಮ್ಗೊಂದು ಸ್ಟೆಪ್ ಇದ್ದಂಗೆ. 10K ಆದಮೇಲೆ ಆಲ್ಮೋಸ್ಟ್ ಫಾಲೋವರ್ಸ್ ಏನಿರ್ತಾರಲ್ಲ ಸ್ವಲ್ಪ ಬೇಗನೆ ಆಗುತ್ತೆ. ಬಟ್ ಈ 10K ಆಗೋದನ್ನು ಕೆಲವೊಬ್ಬರಿಗೆ ಒಂದು 3-4 ವೀಡಿಯೋನಲ್ಲೆಲ್ಲ 10K ಆಗಿಬಿಟ್ಟಿರುತ್ತೆ. ಅದು ಒಬ್ರೊಬ್ರ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಂಟೆಂಟ್ ಜೊತೆ ಪ್ಲಸ್ ಲಕ್ ಕೂಡ ಇರಬೇಕು ನಾವು ಯಾವುದೇ ಕೆಲಸ ಮಾಡ್ತೀವಂದರೆ. ಇನ್ನು ನನ್ನ ಲೈಫಲ್ಲಂತೂ ಲಕ್ ಅನ್ನೋ ಫ್ಯಾಕ್ಟ್ರ್ ಅನ್ನೋದು ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾವಾಗಲೂ ನನಗೇನಾದರೂ ಸಕ್ಸಸ್ ಬೇಕು ಅಂದರೆ ನನಗೆ ಹಾರ್ಡ್ ವರ್ಕ್ ಇರಲೇಬೇಕು. ಇನ್ನು 10K ಆದಮೇಲೆ 15K ಆಗೋದು ಈಸಿನೇ. ಈಸಿ ಅಂದರೂ ಕೂಡ ಚೆನ್ನಾಗಿರೋ ವೀಡಿಯೋ ಮಾಡಲೇಬೇಕು. ಸುಮ್ಮನೆ ಅಂತೂ 15K ಆಗೋಲ್ಲ. ಇನ್ನು 15K ಆದರೆ ನಿಮ್ಗೆ ಅವಾಗ ಒಂದು ಪೇಮೆಂಟಿನ ಸ್ಟೇಜ್ ಬಂದಂಗೆ. ಅದು ಹೆಂಗಪ್ಪ ಅಂದರೆ, 15K ಆದರೆ ನಮಗೆ ಪ್ರಮೋಷನ್ಸ್ ಅಂತ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಈಗ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೆಂಗೆ ಬರುತ್ತೆ, ಆ ಥರ ಒಂದು ಪ್ರಾಡಕ್ಟ್ ಅಂತ ಕೊಡ್ತಾರೆ ನಮಗೆ. ಆ ಪ್ರಾಡಕ್ಟ್ ಮೇಲೆ ನಾವು ವೀಡಿಯೋ ಮಾಡಿ ಜನಕ್ಕೆ ಪಬ್ಲಿಷ್ ಮಾಡಬೇಕು ಆ ಐಟಮ್ಸ್ ಬಗ್ಗೆ.
ಇನ್ನು ಆ ಐಟಮ್ ಪ್ರಮೋಷನ್ ಮಾಡಿದ್ಮೇಲೆ ಆ ಐಟಮ್ ಏನಿರುತ್ತಲ್ಲ ಕಂಪ್ನಿಯವರು, ಅವರು ನಮಗೆ ಇಷ್ಟು ಒಂದು ವೀಡಿಯೋಗೆ ಇಷ್ಟು ಅಂತ ಕೊಡ್ತಾರೆ. ಆ ವೀಡಿಯೋಗೆ ದುಡ್ಡನ್ನು ನಾವು ನಮ್ಗೆ ಬೇಕಾದಷ್ಟು ಕೇಳ್ಬೋದು. ಅವ್ರ ಬಜೆಟ್ ಇದ್ದಷ್ಟು ನಮ್ಗೆ ಕೊಟ್ಟಿರ್ತಾರೆ. ಒಂದು ವೀಡಿಯೋಗೆ ಇಷ್ಟೇ ಅಂತೇನಿಲ್ಲ. ಆ ಕಂಪ್ನಿಯವರು ನಮ್ಗೆ ಎಷ್ಟು ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಇನ್ನು ಇವಾಗ ನನಗೆ ಇನ್ಸ್ಟಾಗ್ರಾಮಿಂದ ಪೇಮೆಂಟ್ ಅಂದರೆ ಹಿಂಗೆ ಯೂಟ್ಯೂಬಿಂದ ಬರೋ ಥರ ಮಂತ್ಲಿ ಸ್ಯಾಲ್ರಿ ಅಥವಾ ಯೂಟ್ಯೂಬ್ ಕಂಪ್ನಿಯವ್ರು ಕೊಡೋ ಥರ ಏನು ಕೊಟ್ಟಿಲ್ಲ ಇನ್ಸ್ಟಾಗ್ರಾಮ್ ಅವರು. ಇದೇ ಥರ ನನಗೆ ಇವಾಗ 15K ರೀಚ್ ಆಗಿದ್ದಾದಮೇಲೆ ಬೇರೆ ಪ್ರಾಡಕ್ಟ್ ಅವರು ನನ್ನ ವ್ಲಾಗ್ಸ್ನ ನೋಡಿ ಇಷ್ಟಪಟ್ಟು ವ್ಯೂಸ್ ಎಲ್ಲ ಚೆನ್ನಾಗಿದೆ, ಇವ್ರ ಹತ್ರ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೋದು, ಅಂದರೆ ಪ್ರಮೋಷನ್ ಮಾಡಿಸ್ಬೋದು, ಕೊಲಾಬ್ರೇಷನ್ ಮಾಡ್ಬೋದು ಅಂತೇಳಿ ಆಮೇಲೆ ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವ್ರ ಹತ್ರ ಮಾತಾಡಿಬಿಟ್ಟು ನನ್ನ ಪ್ರಮೋಷನ್ ವೀಡಿಯೋಸ್ ಎಲ್ಲ ಮಾಡಿದ್ದಾದಮೇಲೆ ನನಗೆ ಬಂದಿರೋ ಪೇಮೆಂಟ್ ಅದು. ಯೂಟ್ಯೂಬಲ್ಲಿ ಬರೋ ಥರ ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಥರ ವ್ಯೂಸ್ಗೆ ಸಬ್ಸ್ಕ್ರೈಬರ್ಸ್ಗೆಲ್ಲ ಪೇಮೆಂಟ್ ಬರೋದಿಲ್ಲ. ಇನ್ನು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋಬೇಕಂದ್ರೆ ಅದಂತೂ ಫುಲ್ ದೊಡ್ಡ ಪ್ರೊಸೀಜರು. ಅದಲ್ಲದೆ ಈ ಕೋವಿಡ್ ಆದಮೇಲೆ ಯಾರು ಸ್ಟಾರ್ಟ್ ಮಾಡಿದಾರಲ್ಲ ಅವ್ರಿಗಂತೂ ಫುಲ್ ಕಂಡೀಷನ್ಸ್ ಎಲ್ಲ ಇದೆ. ನಾವು ಕೂಡ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಕಂಡೀಷನ್ ಎಲ್ಲ ನಮಗೂ ಅಪ್ಲೈ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಬೇಗನೆ ವ್ಯೂಸ್ ಬಂದುಬಿಡುತ್ತೆ, ಫೇಸ್ಬುಕ್ಕಲ್ಲಾಯಿತು ಇನ್ಸ್ಟಾಗ್ರಾಮಲ್ಲಾಯಿತು. ಬಟ್ ಯೂಟ್ಯೂಬಲ್ಲಿ ವ್ಯೂಸ್ ಬರಬೇಕಂದ್ರೆ ಫುಲ್ ಕಷ್ಟನೇ. ನಂದು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಏನೋ 1000 ಆಗಿಬಿಟ್ಟಿದ್ದಾರೆ ಮಾನಿಟೈಸೇಷನ್ ಆಗೋಕ್ಕೆ. ಬಟ್ ವ್ಯೂವ್ಸು ಮತ್ತು ವಾಚ್ ಅವರ್ ಅಂತ ಇರುತ್ತೆ. ಆ ವಾಚ್ ಅವರು 3000 ಅವರ್ಸ್ ಆದರೆ ಆವಾಗ ನಮಗೆ ಮಾನಿಟೈಸೇಷನ್ ಅಂತ ಒಂದು ಮೇಲ್ ಬರುತ್ತೆ. ನನಗೆ ಇನ್ನೂ ಅದು 3000 ಅವರ್ಸ್ ಆಗಿಲ್ಲ. ಲಾಸ್ಟ್ ನಮ್ಮ ಅಣ್ಣನ ಮದುವೆ ಟೈಮಲ್ಲೆಲ್ಲ ಚೆನ್ನಾಗಿ ಪೀಕಿಗೆ ಹೋಗ್ಬಿಟ್ಟಿತ್ತು. ಬಟ್ ಲಾಸ್ಟ್ 1 ವೀಕಿಂದನೇ ಯೂಟ್ಯೂಬ್ ವ್ಯೂವ್ಸ್ ಏನಿದೆ ಡೌನ್ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ದಯವಿಟ್ಟು ನನಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿ ನೀವು ವೀಡಿಯೋ ನೋಡೋದ್ರಿಂದ ನನಗೆ ವಾಚ್ ಅವರ್ ಜಾಸ್ತಿಯಾಗಿ ಇನ್ನು ಮುಂದೆ ನನಗೆ ಯೂಟ್ಯೂಬಿಂದನೂ ಪೇಮೆಂಟ್ ಬರೋ ಸಾಧ್ಯತೆ ಇದೆ. ಹಾಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಬದಲಾಗಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲೇ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯೂಟ್ಯೂಬಲ್ಲಿ ಒಂದು ಹೊಸ ರೂಲ್ಸ್ ಇದೆ. ಏನಪ್ಪ ಅಂದರೆ ನಮಗೆ ಇವಾಗ ಪೇಮೆಂಟ್ ಅಂತ ಏನು ಬರುತ್ತಲ್ಲ, ನಾವು ಎಷ್ಟು ಬಂದಿದೆ ಅಂತೇಳಿ ಬಾಯಿ ಬಿಟ್ಟು ಹೇಳ್ಬಾರ್ದು. ಆ ಥರ ನಾವೇನಾದರೂ ಬಾಯಿ ಬಿಟ್ಟು ಹೇಳ್ಬಿಟ್ರೆ ಯೂಟ್ಯೂಬಲ್ಲಿ ಆ ವಿಡಿಯೋ ಬ್ಲಾಕ್ ಮಾಡೋದು, ಕಾಪಿರೈಟು ಸ್ಟ್ರೈಕು ಆ ಥರ ಎಲ್ಲ ಬಂದು ಅದು ನಮ್ಮ ಅಕೌಂಟ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ನಾನು ಎಷ್ಟು ಬಂದಿದೆ ಅಂತ ಹೇಳ್ತಾ ಇಲ್ಲ. ಬಟ್ ಲಾಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ನೋಟ್ಗಳು ಎಷ್ಟಿದೆ ಅಂತ. ನೀವು ನೋಟ್ಗಳು ನೋಡ್ಕೊಂಡು ಕೌಂಟ್ ಮಾಡಿದ್ರೆ ನನ್ನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ದುಡ್ಡು ಬಂದಿದೆ ಅನ್ನೋಕ್ಕಿಂತ ನನಗೆ ನಾನು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ತು. ನನಗೂ ಯಾರೋ ಒಬ್ಬರು ಗುರ್ತಿಸಿದ್ರು ಅಂತೇಳಿ ನನಗೆ ಅದೇ ಫುಲ್ ಖುಷಿ ಆಗ್ತಾ ಇರೋದು. ಈ ಖುಷಿನ ಇನ್ನೂ ನೀವು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ನನಗೆ ಯೂಟ್ಯೂಬಿಂದನೂ ಪೇಮೆಂಟ್ ಬರೋ ಥರ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.